Hi friends, welcome to our English Academy. This is Amaresh. Today we are going to see one poem of a ninth standard, that is Ethics, written by Linda Paston. She is an American poet. Ethics in the sense moral values in a human life. So you know all, man is a human, man is a social animal and we have to live in the society. While living in the society we have to follow all the rules and regulations of the society. Okay, so there should be some morality in the life. So whatever moral and ethics are there, moral values are there, we have to follow as a human being. Okay, so ಇಲ್ಲಿ ಅದ್ರ ಬಗ್ಗೆ ಲಿಂಡಾ ಅವರು ಬರೀತಾರೆ ಈ ಪೋಯಮಲ್ಲಿ, ಅದನ್ನು ನೋಡೋಣ. See here, warm up activity. Excuse me. In the days of remote past, curd sellers used to carry curds in a small pots. In the days of remote past, ಬಹಳ ಹಳೆ ದಿನಗಳಲ್ಲಿ ಮೊಸರು ಮಾವರು ಏನು ಮಾಡ್ತಿದ್ರು, ಸೊ ಮೊಸರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮಾರಲಿಕ್ಕೆ ಹೋಗ್ತಿದ್ರು. On one such occasion, while curd seller was carrying a pot filled basket on her head. ಓಕೆ, ಒಬ್ಬಳು ಕರ್ಡ್ ಶೆಲ್ಲರ್ ಏನು ಮಾಡ್ತಿದ್ಲು, ಒಂದು ಸಲ ಬಾಸ್ಕೆಟಲ್ಲಿ ಆ ಪಾಟನ್ನು ಇಟ್ಕೊಂಡು ಅದರಲ್ಲಿ ಕರ್ಡನ್ನು ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಅದನ್ನು ಸೆಲ್ ಮಾಡಲಿಕ್ಕೆ ಹೋಗ್ತಾಯಿದ್ಲು. An eagle was flying over her head. An eagle was flying over her head with its prey, a cobra. ಒಂದು ಈಗಲ್ ಹದ್ದು ಹಾರಾಡ್ತಾ ಇತ್ತು. ವಿತ್ ಇಟ್ಸ್ ಪ್ರೇ ಅಂದರೆ ಅದರ ಬೇಟೆ ಒಂದು ಕೋಬ್ರಾ ಹಾವನ್ನು ಬೇಟೆಯಾಡಿ ಅದನ್ನು ಬಾಯಲ್ಲಿ ಇಟ್ಕೊಂಡು, ಓಕೆ, ಸೊ ಅದು ಅಲ್ಲಿ ಹಾರಾಡ್ತಾ ಇತ್ತು. ದ ಆ್ಯಂಗ್ರಿ ಆ್ಯಂಡ್ ಫ್ರೈಟನ್ಡ್ ಕೋಬ್ರಾ ಇನ್ ಇಟ್ಸ್ ಅಟೆಂಪ್ಟ್ ಟು ಫ್ರೀ ಇಟ್ಸ್ ಸೆಲ್ಫ್ ಫ್ರಮ್ ದ ಕ್ಲಚಸ್ ಆಫ್ ದ ಈಗಲ್. ಆ ಈಗಲ್ ಒಂದು ಹದ್ದಿನ ಹಿಡಿತದಿಂದ ಪಾರಾಗಲು ಅದು ಪ್ರಯತ್ನ ಮಾಡ್ತಾನೇ ಇತ್ತು. ಕೋಬ್ರಾ ಹಾವು ವಾಸ್ ಸ್ಟ್ರೈಕಿಂಗ್ ಎಟ್ ದ ಈಗಲ್ ವಿತ್ ಇಟ್ಸ್ ಹುಡ್. ಓಕೆ, ತನ್ನ ಹೆಡೆಯಿಂದ ಈಗಲ್ಗೆ ಅದು ಹೊಡಿತಾನೇ ಇತ್ತು, ಅದರಿಂದ ಬಿಡಿಸ್ಕೊಳ್ಳಿಕ್ಕೆ. ಇನ್ ದಿಸ್ ಪ್ರೋಸೆಸ್ ದ ಸ್ನೇಕ್ಸ್ ವ್ಯಾನಮ್ ಫೆಲ್ ಇನ್ ಟು ದ ಕರ್ಡ್ಸ್. ವೆನಮ್ ಇನ್ ದ ಸೆನ್ಸ್ ವಿಷ, ಹಾವಿನ ವಿಷ ಆ ಮೊಸರಿನ ಪಾತ್ರೆಯಲ್ಲಿ ಬಿತ್ತು. ಅ ಲಿಟಲ್ ಬಾಯ್ ಹೂ ಏಟ್ ದಟ್ ಕರ್ಡ್ಸ್ ಡೈಡ್. ಆ ಮೊಸರನ್ನು ತಿಂದಂಥ ವ್ಯಕ್ತಿ, ಒಂದು ಹುಡುಗ, ಸತ್ತು ಹೋದ. ಅ ಟ್ರಯಲ್ ವಾಸ್ ಕಂಡಕ್ಟೆಡ್ ಆ್ಯಂಡ್ ಕರ್ಡ್ ಶೆಲ್ಲರ್ ವಾಸ್ ಸಮ್ಮನ್ಡ್ ಟು ದ ಕಿಂಗ್ಸ್ ಕೋರ್ಟ್. ಓಕೆ, ಒಂದು ಕೋರ್ಟಲ್ಲಿ ಒಂದು ಸಭೆ ನಡೀತು. ಸೊ ರಾಜ ಕರ್ಡ್ ಶೆಲ್ಲರ್ಗೆ ಅವಳಿಗೆ ಕರೆದ, ರಾಜನ ಒಂದು ಆಸ್ಥಾನಕ್ಕೆ, ನ್ಯಾಯ ಆಸ್ಥಾನಕ್ಕೆ. ದ ಕರ್ಡ್ ಶೆಲ್ಲರ್ ಪಾಸ್ಡ್ ಆನ್ ದ ಬಕ್ ಟು ದ ಸ್ನೇಕ್. ಅವನು ಈ ಅಪರಾಧವನ್ನು ಸ್ನೇಕ್ ಮೇಲೆ ಹಾಕಿದ. ನಾನೇನು ಮಾಡಲಿ, ಆ ಸ್ನೇಕ್ ವಿಷ ಬಿಟ್ಟರೆ ನನಗೆ ಹೆಂಗೆ ಗೊತ್ತಾಗುತ್ತೆ. ಆ್ಯಂಡ್ ದ ಸ್ನೇಕ್ ಇನ್ ಟರ್ನ್ ಆನ್ ಟು ದ ಈಗಲ್. ಓಕೆ, ಸ್ನೇಕ್ ಏನು ಹೇಳ್ತು, ನಾನೇನು ಮಾಡಲಿ, ಅದು ಹದ್ದು ನನ್ನನ್ನು ಹಿಡ್ಕೊಂಡು ಹಾರಾಡ್ತಿತ್ತು, ಆವಾಗ ನನ್ನ ಬಾಯಿಂದ ವಿಷ ಬಿದ್ದಿದೆ, ಸೊ ನಾನು ಅಪರಾಧಿ ಅಲ್ಲ, ಈಗಲ್ ಹದ್ದು ಅಪರಾಧಿ ಅಂತ ಹೇಳ್ತು. ದ ಈಗಲ್ ಪ್ಲೀಡೆಡ್ ಇಟ್ಸ್ ಇನ್ನೋಸೆನ್ಸ್. ಈಗಲ್ಲು ರಿಕ್ವೆಸ್ಟ್ ಮಾಡ್ತು, ಐ ಆಮ್ ಇನ್ನೋಸೆಂಟ್, ನಾನು ನಿರಪರಾಧಿ. ಹೆಂಗಂದರೆ, said that it was a natural for an eagle to prey on snakes for food. ಓಕೆ, ಹದ್ದುಗಳು ತಮ್ಮ ಆಹಾರಕ್ಕಾಗಿ ಹಾವುಗಳನ್ನು ಬೇಟೆಯಾಡೋದು ಪ್ರಕೃತಿ ನಿಯಮ, ಇದರಲ್ಲಿ ನನ್ನ ತಪ್ಪೇನಿದೆ. ಸೊ ನಾನು ಅದೇ ರೀತಿ ನನ್ನ ಆಹಾರಕ್ಕಾಗಿ ನಾನು ಹಾವನ್ನು ಬೇಟೆಯಾಡ್ತಾ ಇದ್ದೆ, ಐ ಆಮ್ ಇನ್ನೋಸೆಂಟ್ ಅಂಥೇಳಿ ಅದು ಹೇಳುತ್ತೆ. ನಾವು ಹೂ ಶುಡ್ ಟೇಕ್ ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಬಾಯ್ಸ್ ಡೆತ್. ನೈತಿಕ ಹೊಣೆ ಯಾರು ತಗೋಬೇಕು? ಸಾರಿ, ಆ ಹುಡುಗನ ಸಾವಿಗೆ ಯಾರು ನೈತಿಕ ಹೊಣೆ ಬರಬೇಕು? ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಜಸ್ಟಿಫೈ ಯುವರ್ ಆನ್ಸರ್. ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿರಿ, ಮತ್ತು ನಿಮಗೆ ಆನ್ಸರ್ ಸಿಕ್ಕಿದ್ರೆ ಓಕೆ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ. ಓಕೆ, ಸೊ ಆ್ಯಸ್ ವಿ ಡಿಸ್ಕಸ್ ಎಥಿಕ್ಸ್ ಇನ್ ದ ಸೆನ್ಸ್, ಸೊ ಮೊರಾಲಿಟಿ in a daily life, in a human life, in a social life. In ethics class, let us start the poem. In ethics class, so many years ago, ಓಕೆ, ಎಥಿಕ್ಸ್ ಕ್ಲಾಸಲ್ಲಿ ಬಹಳ ವರ್ಷಗಳ ಹಿಂದೆ,
ಅವರ್ ಟೀಚರ್ ಆಸ್ಕ್ಡ್ ದಿಸ್ ಕ್ವಶನ್ ಎವ್ರಿ ಫಾಲ್, ಎವ್ರಿ ಇಯರ್, ಎವ್ರಿ ಸೀಸನ್. ನಮ್ಮ ಟೀಚರ್ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದರು. ಏನು? ಇಫ್ ದೇರ್ ವೇರ್ ಅ ಫೈರ್ ಇನ್ ಅ ಮ್ಯೂಸಿಯಂ, ಸಪೋಸ್ ಮ್ಯೂಸಿಯಮ್ಗೆ ಬೆಂಕಿ ಹತ್ತಿದ್ರೆ, ವಿಚ್ ವುಡ್ ಯು ಸೇವ್, ನೀವು ಯಾರನ್ನು ರಕ್ಷಿಸ್ತೀರಿ? ಅಲ್ಲಿ ಒಂದು ರ್ಯಾಂಬ್ರಾಂಟ್ ಅಂತೇಳಿ, ಓಕೆ, ರೆಂಬ್ರಾಂಟ್ ಅಂತೇಳಿ ಡಚ್ ಪೇಂಟರ್ದು ಒಂದು ಅದ್ಭುತ ಪೇಂಟಿಂಗ್ ಇರುತ್ತೆ. ಆರ್ ಆ್ಯನ್ ಓಲ್ಡ್ ವುಮನ್ ಹೂ ಹ್ಯಾಡಂಟ್ ಮೆನಿ ಇಯರ್ಸ್ ಲೆಫ್ಟ್ ಎನಿ ಹೌ, ಒಬ್ಬಳು ವಯಸ್ಸಾದ ಮಹಿಳೆ ಇರ್ತಾಳೆ, ಇನ್ನೂ ಭಾಳ ವರ್ಷ ಅವಳಿಗೆ ಬದುಕಲಿಕ್ಕೇನಿಲ್ಲ, ಸಿ ಈಸ್ ವೆರಿ ನಿಯರ್ ಟು ದ ಡೆತ್, ಅವಳು ಇರ್ತಾಳೆ. ಮತ್ತು ಸೊ ರ್ಯಾಂಬ್ರಾಂಟ್ ಅಂತೇಳಿ ಡಚ್ ಪೇಂಟರ್, ವೆರಿ ಫೇಮಸ್ ಪೇಂಟರು, ಅವನದೊಂದು ಅದ್ಭುತವಾದ ಪೇಂಟಿಂಗ್ ಇರುತ್ತೆ. ಎರಡರಲ್ಲಿ ನೀವು ಯಾರನ್ನು ಸೇವ್ ಮಾಡ್ತೀರಾ? ರೆಸ್ಟ್ಲೆಸ್ ಆನ್ ಹಾರ್ಡ್ ಚೇರ್ಸ್, ಕೇರಿಂಗ್ ಲಿಟಲ್ ಫಾರ್ ಪಿಕ್ಚರ್ಸ್ ಆರ್ ಓಲ್ಡ್ ಏಜ್. ಓಕೆ, ಸ್ಟೂಡೆಂಟ್ ವೇರ್ ಸಿಟ್ಟಿಂಗ್ ರೆಸ್ಟ್ಲೆಸ್ ಆನ್ ಹಾರ್ಡ್ ಚೇರ್, ಕಠಿಣವಾದ ಕುರ್ಚಿಗಳ ಮೇಲೆ ರೆಸ್ಟ್ಲೆಸ್ ಆಗಿ ಕೂತಿದ್ರು ಮಕ್ಕಳು. ಕೇರಿಂಗ್ ಲಿಟಲ್ ಫಾರ್ ಪಿಕ್ಚರ್ಸ್ ಆರ್ ಓಲ್ಡ್ ಏಜ್, ಅವರಿಗೆ ಈ ಡಚ್ ಪೇಂಟಿಂಗ್ ಮೇಲೂ ಆಸಕ್ತಿ ಇರಲಿಲ್ಲ, ವಯಸ್ಸಾದ ಒಂದು ಮಹಿಳೆಯ ಮೇಲೂ ಆಸಕ್ತಿ ಇರಲಿಲ್ಲ. ವಿ ವುಡ್ ಆಪ್ಟ್ 1 year ಫಾರ್ ಲೈಫ್, ದ ನೆಕ್ಸ್ಟ್ ಫಾರ್ ಆರ್ಟ್. ಓಕೆ, ಆಪ್ಟ್ ಇನ್ ದ ಸೆನ್ಸ್ ಚೂಸ್, ನಾವೇನು ಚೂಸ್ ಮಾಡ್ತಿದ್ವಿ? ಓಕೆ, ಒಂದು ವರ್ಷ ಆ ಮಹಿಳೆಯ ಜೀವ ಹೆಚ್ಚು ಅಂಥೇಳಿ ಅವಳನ್ನು ಉಳಿಸ್ತೀವಿ ಅಂತ ಹೇಳ್ತಿದ್ವಿ. ಇನ್ನೊಂದು ವರ್ಷ ಏನು ಹೇಳ್ತಿದ್ವಿ? ಓಕೆ, ಇಲ್ಲ, ಆರ್ಟ್ ಮುಖ್ಯ, ಕಲೆ ಮುಖ್ಯ, ಅದು ಅದ್ಭುತವಾದ ಪೇಂಟಿಂಗ್ ಇದೆ, ಅದನ್ನು ಉಳಿಸ್ಬೇಕು ಅಂತ ಹೇಳ್ತಿದ್ವಿ. ಓಕೆ, ಸೊ ಪ್ರತಿ ಆಟಮ್ ಸೀಸನ್ನಲ್ಲಿ ನಮ್ಮ ಶಿಕ್ಷಕರು ಆ ಪ್ರಶ್ನೆಯನ್ನು ಕೇಳಿದಾಗ, ನಮ್ಮ ಶಿಕ್ಷಕಿಗೆ ಕೇಳಿದಾಗ ನಾವು ಈ ರೀತಿ ಉತ್ತರ ಕೊಡ್ತಿದ್ವಿ ಅಂಥೇಳಿ ಲೇಖಕಿ ಹೇಳ್ತಾರೆ. ಆ್ಯಂಡ್ ಆಲ್ವೇಸ್ ಹಾಫ್ ಹಾರ್ಟೆಡ್ಲಿ, ಓಕೆ, ಸೊ ಗಮನ ಇರ್ತಿರಲಿಲ್ಲ, ಬೇಕು ಬೇಕು ಬೇಡ ಬೇಡ ಅಂಥೇಳಿ ಆನ್ಸರ್ ಮಾಡ್ತಿದ್ವಿ. ಸಮ್ಟೈಮ್ಸ್ ದ ವುಮನ್ ಬಾರೋಡ್ ಮೈ ಗ್ರ್ಯಾಂಡ್ ಮದರ್ಸ್ ಫೇಸ್, ಕೆಲವೊಂದು ಸಲ ಆ ವುಮನ್ನು ಯಾವ ರೀತಿ ಇರ್ತಿದ್ಲು ಅಂತಂದರೆ, ಮೈ ಗ್ರ್ಯಾಂಡ್ ಮದರ್, ಓಕೆ, ನಮ್ಮ ನಾನಿ, ಗ್ರ್ಯಾಂಡಿ, ಓಕೆ, ಗ್ರ್ಯಾಂಡ್ ಮಾ ಇದ್ಲಲ್ಲ, ಅಜ್ಜಿ ಥರನೇ ಇರ್ತಿತ್ತು ಅವಳು ಫೇಸು. ಲಿವಿಂಗ್ ಹರ್ ಯೂಶುವಲ್ ಕಿಚನ್ ಟು ವಂಡರ್ ಸಮ್ ಡ್ರಾಫ್ಟಿ ಹಾಫ್ ಇಮ್ಯಾಜಿನ್ ಮ್ಯೂಸಿಯಮ್. ಯೂಶ್ವಲಾಗಿ ಕಿಚನ್ನಲ್ಲಿರೋದು ಬಿಟ್ಟು, ಓಕೆ, ಒಂದು ಸಲ ಮನೆಯಿಂದ ಆಚೆ ಬಂದು, ಓಕೆ, ಸೊ ಮೈಂಡ್ಲೆಸ್ಲಿ ಸುಮ್ಮನೆ ತಿರುಗಾಡಬೇಕು ಅಂಥೇಳಿ ಹಾಫ್ ಹಾರ್ಟೆಡ್ಲಿ ಮ್ಯೂಸಿಯಮಿಗೆ ಬಂದಿದ್ಲೇನೋ, ನಮ್ಮ ಅಜ್ಜಿನೇ ಬಂದಿದ್ಲೇನೋ ಅನ್ನೋ ಥರ ನಮಗೆ ಅನ್ನಿಸ್ತಾ ಇತ್ತು. ಆ ವಯಸ್ಸಾದ ಮಹಿಳೆ ಏನಿಲ್ಲ ಅಲ್ಲಿದ್ಲು. ನನಗೆ ಕೆಲವೊಂದು ಸಲ ಏನು ಅನ್ನಿಸ್ತಿತ್ತು, ನಮ್ಮ ಅಜ್ಜಿ ಕಿಚನ್ ಬಿಟ್ಟು ಸುಮ್ಮನೆ ಹಿಂಗೆ ತಿರುಗಾಡಿಕೊಂಡು, ಓಕೆ, ಮನಸ್ಸಿಲ್ಲದ ಮನಸ್ಸಲ್ಲಿ, ಓಕೆ, ಅಬ್ಸೆಂಟ್ ಮೈಂಡೆಡ್, ಆ ಮ್ಯೂಸಿಯಮ್ಗೆ ಬಂದಿರಬಹುದೇನೋ ಅಂತ ಅನ್ನಿಸ್ತಿತ್ತು ಅಂತ ಲೇಖಕಿ ಹೇಳ್ತಾಳೆ. 1 year ಫೀಲಿಂಗ್ ಕ್ಲೆವರ್ ಐ ರಿಪ್ಲೈಡ್. ಒಂದು ವರ್ಷ ನಾನೇನು ಮಾಡಿದೆ, ಒಂಚೂರು ಜಾಣತನವನ್ನು ಪ್ರದರ್ಶಿಸಿ ನಾನು ರಿಪ್ಲೈಡ್ ಮಾಡಿದೆ. ಏನು ಮಾಡಿದೆ? ವೈ ನಾಟ್ ಲೆಟ್ ದ ವುಮನ್ ಡಿಸೈಡ್ ಹರ್ ಸೆಲ್ಫ್, ಅದನ್ನು ವುಮನ್ನೇ ಡಿಸೈಡ್ ಮಾಡಲಿ. ಮ್ಯೂಸಿಯಮಲ್ಲಿ ಏನಿದ್ದಾಳೆ ಏಜ್ ಓಲ್ಡ್ ವುಮನ್ನು ಹೂ ಈಸ್ ವೆರಿ ನಿಯರ್ ಟು ಹರ್ ಡೆತ್, ಓಕೆ, ಲೆಟ್ ಹರ್ ಡಿಸೈಡ್ ವೆದರ್ ಸಿ ವಾಂಟ್ ಟು ಕಮ್ ಔಟ್ ಆರ್ ವೆದರ್ ಶಿ ವಿಶ್ ಟು ಶೇವ್ ದ ಪೇಂಟಿಂಗ್, ಗ್ರೇಟ್ ಪೇಂಟಿಂಗ್. ಅವಳಿಗೆ ಡಿಸೈಡ್ ಮಾಡಲಿಕ್ಕೆ ಬಿಡೋಣ ಅಂತ ನಾನು ಹೇಳಿದೆ ಧೈರ್ಯ ಮಾಡಿ. ಲೇಖಕಿ ಹೇಳ್ತಾಳೆ, ಲಿಂಡಾ ದ ಟೀಚರ್ ವುಡ್ ರಿಪೋರ್ಟ್, ಓಕೆ, ಸೊ ಅಚೀವ್ಸ್ ಇನ್ ದ ಸೆನ್ಸ್ ಅವಾಯ್ಡ್ the burdens of responsibility. Linda, you are avoiding, okay, taking burden of taking responsibility. ನೀನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದನ್ನು ನೀನು ಬರ್ಡನ್ ಅಂತ ತಿಳ್ಕೊಂಡು ಯು ಆರ್ ಗೋಯಿಂಗ್ ಅವೇ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ. ಯು ಕೆನಾಟ್ ಡೂ ದ್ಯಾಟ್. ಇಟ್ ಈಸ್ ಯು ಹ್ಯಾವ್ ಟು ಚೂಸ್ ವೆದರ್ ಯು ವಿಲ್ ಸೇವ್ ದ ಓಲ್ಡ್ ಲೇಡಿ ಆರ್ ದ ಪೇಂಟಿಂಗ್. ಓಕೆ, ಇಫ್ ಯು ಟೆಲ್ ಹರ್ ಸೆಲ್ಫ್ ಟು ಡಿಸೈಡ್, ಇಟ್ ಶೋಸ್ ದ್ಯಾಟ್ ಯು ಆರ್ ಗೋಯಿಂಗ್ ಅವೇ ಫ್ರಮ್ ಯುವರ್ responsibility. You are not ready to take a burden of responsibility. This fall in a real museum I stand. ಇವಾಗ ಬಹಳ ವರ್ಷಗಳ ನಂತರ ನಾನು ನಿಜವಾದ ಮ್ಯೂಸಿಯಮಲ್ಲಿ ನಾನು ನಿಂತಿದ್ದೀನಿ, ಹಲವಾರು ವರ್ಷಗಳ ನಂತರ. ಆಥರ್ ಹೇಳ್ತಾರೆ, ಲೇಖಕಿ ಹೇಳ್ತಾಳೆ, ಬಿಫೋರ್ ಅ ರಿಯಲ್ ರೆಂಬ್ರಾಂಟ್ ಓಲ್ಡ್ ವುಮನ್ ಆರ್ ನಿಯರ್ಲಿ ಸೋ ಮೈ ಸೆಲ್ಫ್. ಬಹಳ ವರ್ಷಗಳ ನಂತರ ನಾನು ನಿಜವಾದ ಮ್ಯೂಸಿಯಮಲ್ಲಿ ನಿಂತಿದ್ದೀನಿ. ಓಕೆ, ನನ್ನ ಮುಂದೆ
ನಿಜವಾದ ರೆಂಬ್ರಾಂಟ್ ಪೇಂಟಿಂಗ್ ಇದೆ. ಓಕೆ, ಓಲ್ಡ್ ವುಮನ್ ಆರ್ ಆಲ್ಮೋಸ್ಟ್ ನಿಯರ್ ಟು ಓಲ್ಡ್ ವುಮನ್, ನಾನು ನಿಂತಿದ್ದೀನಿ, ನನಗೂ ವಯಸ್ಸಾಗಿದೆ, ಅಥವಾ ಇನ್ನೂ ಒಂದು ಸ್ವಲ್ಪ ಒಂದು ವಯಸ್ಸಾದ ಮಹಿಳೆಯ ಒಂದು ನಿಯರ್ ಬೈ. ಓಕೆ, ಆ ಸ್ಥಾನದಲ್ಲಿ ನಾನಿದ್ದೀನಿ. ಓಕೆ, ನಾನು ಮ್ಯೂಸಿಯಮಲ್ಲಿ ನಿಂತಿದ್ದೀನಿ, ನನ್ನ ಮುಂದೆ ಪೇಂಟಿಂಗ್ ಇದೆ. ಓಕೆ, ನಾನು ವಯಸ್ಸಾದ ಮಹಿಳೆಯಾಗಿ ಇಲ್ಲಿ ನಿಂತಿದ್ದೀನಿ, ನನಗೆ ವಯಸ್ಸಾಗಿದೆ, ಆಲ್ಮೋಸ್ಟ್ ವಯಸ್ಸಾಗಿದೆ ಅಂಥೇಳಿ ಲೇಖಕಿ ಹೇಳ್ತಾರೆ. ದ ಕಲರ್ಸ್ ವಿದಿನ್ ದಿಸ್ ಫ್ರೇಮ್ ಆರ್ ಡಾರ್ಕರ್ ದ್ಯಾನ್ ಆಟಮ್. ಆಟಮ್ ಅಂದರೆ ಶರತ್ಕಾಲ. ಓಕೆ, ಆ ಪೇಂಟಿಂಗನ್ನು, ರೆಂಬ್ರಾಂಟ್ ಪೇಂಟಿಂಗನ್ನು ಕುತೂಹಲದಿಂದ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀನಿ. ಓಕೆ, ಸೊ ಏನಿದೆ ಅಲ್ಲಿ, ದ ಕಲರ್ಸ್ ವಿದಿನ್ ದಿಸ್ ಫ್ರೇಮ್, ಆ ಒಂದು ಪೇಂಟಿಂಗು ಇದೆಯಲ್ಲ, ಅದರದ್ದು ಕಲರು ಏನಿದೆ, ಡಾರ್ಕರ್ ದ್ಯಾನ್ ಆಟಮ್, ಸೀಸನ್ಗಳಿಗಿಂತ ಒಂಚೂರು ಡಾರ್ಕ್ ಇದೆ. ಓಕೆ, ಡಾರ್ಕರ್ ಈವನ್ ದ್ಯಾನ್ ವಿಂಟರ್, ವಿಂಟರ್ ಸೀಸನ್ಗಿಂತ ಅದು ಗಾಢವಾಗಿದೆ. ದ ಬ್ರೌನ್ಸ್ ಆಫ್ ದ ಅರ್ತ್, ಬ್ರೌನ್ಸ್ ಆಫ್ ದ ಅರ್ತ್ ಅಂದರೆ ನೆಲ, ಮಣ್ಣು. ಓಕೆ, ಭೂಮಿಯ ಮಣ್ಣು, ಇದೆಲ್ಲವನ್ನು ಆದಷ್ಟು ಗಾಢವಾಗಿ ಆ ಒಂದು ಪೇಂಟಿಂಗಲ್ಲಿ ಚಿತ್ರಕಲಾಕಾರ ಚಿತ್ರಿಸಿದ್ದಾನೆ. ದೋ ಅರ್ತ್ಸ್ ಮೋಸ್ಟ್ ರೇಡಿಯಂಟ್ ಎಲೆಮೆಂಟ್, ಅರ್ತ್ಸ್ ಮೋಸ್ಟ್ ರೇಡಿಯಂಟ್ ಎಲೆಮೆಂಟ್, ಭೂಮಿಯ ಓಕೆ ಅತಿ ಒಂದು ರೇಡಿಯಂಟ್ ಅಂದರೆ ಶೈನಿ, ಬ್ರೈಟ್ ಎಲಿಮೆಂಟ್ಸ್ ಏನದಾವ, ಬರ್ನ್ ಥ್ರೂ ದ ಕ್ಯಾನ್ವಾಸ್, ಆ ಕ್ಯಾನ್ವಾಸಲ್ಲಿ ಹೊಳಿತಾ ಇದ್ದಾವೆ. ಬರ್ನ್ ಥ್ರೂ ಇನ್ ದ ಸೆನ್ಸ್ ದೇ ಆರ್ ಶೈನಿಂಗ್ ರೇಡಿಯಂಟ್ಲಿ, ಆ ಕ್ಯಾನ್ವಾಸಲ್ಲಿ, ಆ ಪೇಂಟಿಂಗಲ್ಲಿ ಹೊಳಿತಾ ಇದ್ದಾವೆ. ಐ ನೋ ನೌ ದಟ್ ವುಮನ್ ಆ್ಯಂಡ್ ಪೇಂಟಿಂಗ್ ಆ್ಯಂಡ್ ಸೀಸನ್ ಆರ್ ಆಲ್ಮೋಸ್ಟ್ ಒನ್. ಓಕೆ, ಇವಾಗ ನನಗೆ ಅನ್ನಿಸ್ತಾ ಇದೆ ಆ ವಯಸ್ಸಾದ ಮಹಿಳೆ, ಆ ಪೇಂಟಿಂಗು ಮತ್ತು ಈ ಸೀಸನ್ನು ಇವೆಲ್ಲ ಒಂದೇ ಅಂತ ಅನ್ನಿಸ್ತದೆ. ಇದರಲ್ಲಿ ಯಾರನ್ನು ಸೇವ್ ಮಾಡೋದು, ಯಾರನ್ನು ಬಿಡೋದು ಆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ವಯಸ್ಸಾದ ಮಹಿಳೆ, ಅಷ್ಟೇ ಒಂದು ಹಳೆಯ ಪೇಂಟಿಂಗು ಮತ್ತು ಈ ಸೀಸನ್ನು, ವರ್ಷಕ್ಕೆ ಬದಲಾಗತಕ್ಕಂಥ ಸೀಸನ್ನು, ಇವೆಲ್ಲ ಆಲ್ಮೋಸ್ಟ್ ಒಂದೇ ಥರ ಇದೆ. ಆ್ಯಂಡ್ ಆಲ್ ಬಿಯಾಂಡ್ ಸೇವಿಂಗ್ ಬೈ ಚಿಲ್ಡ್ರನ್. ಓಕೆ, ಮಕ್ಕಳಿಗೆ ನಾವು ಇದರಲ್ಲಿ ಯಾರನ್ನು ಉಳಿಸ್ತೀರಾ ಅಂತ ನಾವು ಕೇಳ್ತೀವಲ್ಲ, ಇದು ಅವರ ಒಂದು ಉಳಿಸುವಿಕೆಯ ಆಚೆ ನಿಲ್ತಾವೆ ಇವೆಲ್ಲ. ವಯಸ್ಸಾದ ಮಹಿಳೆ, ಸೀಸನ್ನು ಮತ್ತು ಆ ಪೇಂಟಿಂಗು. ಓಕೆ, ಮಕ್ಕಳು ಕಾಪಾಡುವುದರ ಆಚೆ ನಿಲ್ತಾವೆ ಇವು. ಮಕ್ಕಳ ಒಂದು ಊಹೆಗೆ ನಿಲುಕಲಾರದೆ ಆಚೆ ನಿಲ್ತಾವ. ಬಿಕಾಸ್ ಚಿಲ್ಡ್ರನ್ ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ the importance of all these things at that age. Okay, if you ask the same question to the children, they could not able to think so deeply whom to save, whether the painting, whether the and old woman. Sometime morally they can say that we have to save the old woman because she is living thing. Okay, painting is non living thing. They don't know importance of both painting and even elder woman. ಓಕೆ, ಅಷ್ಟು ಆಳವಾಗಿ ವಿಚಾರಿಸುವ ಒಂದು ಶಕ್ತಿ ಮಕ್ಕಳಿಗಿರಲ್ಲ. ಸೊ ಈ ಎಲ್ಲವುಗಳು ಮಕ್ಕಳ ಊಹೆಯ ಆಚೆಗೆ ನಿಲುಕ್ತಾವಂಥೇಳಿ ಲೇಖಕಿ ಇಲ್ಲಿ ಹೇಳ್ತಾರೆ. ಓಕೆ, ಸೊ ಈ ರೀತಿ ಏನು, ಒನ್ಸ್ ಅಗೇನ್ ಐ ವಿಲ್ ಜಸ್ಟ್ summarize. In a ethics class, my teacher used to ask the question every year in a museum. Okay, museum is on fire and there is a great painting of a Dutch painter and one old woman who are there in a museum. If you get an opportunity to save anyone, whom you will save? This question is asked by our teacher every time, every season, every autumn, every year. Okay, and sometime we used to say, as a children we were restless, we are least bothered about whether painting, okay, or even that elder woman.
we don't have any idea and we are not worried about that. Okay, taking it very lightly. Some year we used to say we will save painting, and next year we would save the lady. We used to say this answer half heartedly, without any intention and without thinking so deep about this question. So sometime the author says that sometime the lady who is there in a museum, okay, she resumes the face of my grandma who just came from the kitchen without any intention, okay, wondering she came to the museum. So it appears like that. The author, okay, uh, assumes like that. Next, he says, one year I made little daring, and I said, my teacher, Madam, why not we leave the opportunity? Let the opportunity to lady itself. Let her decide whether she want to come out or whether she wish that that painting has to be saved. Let her decide. But the teacher says, no, you cannot, okay, go away from your responsibility. It is your responsibility to choose anyone. So it shows that you are going away from the responsibility. Okay, so after so many years, the author, the poet herself, she is standing in the museum in front of that painting, okay, as a old woman. When she observes very carefully the painting, she sees that the seasons, the autumn, winter, they all are painted in that canvas, okay, little dark. They are in a darker in a color, okay, rather than, even we can see the the radiant glow of the things which are there on the earth. We can see all that, okay, and these things, that is woman and season and even the painting, all the three are similar. There is not much difference. The elder woman, an antique piece of a painting, a very famous beautiful old painting, and the seasons which will change every year almost are same, and they are beyond saving of a children. ಓಕೆ, ಮಕ್ಕಳ ಕಾಪಾಡುವ ಅದರ ಆಚೆ ಇದೆಲ್ಲ ಇರ್ತದೆ ಅಂಥೇಳಿ ಲೇಖಕಿ ಲಿಂಡಾ ಹೇಳ್ತಾಳೆ. ಓಕೆ, ಸೊ ದಿಸ್ ಈಸ್ ವೆರಿ ಸ್ಮಾಲ್ ಪೋಯಮ್ ಆ್ಯಂಡ್ ಅಫ್ಕೋರ್ಸ್ ಬ್ಯೂಟಿಫುಲ್ ಪೋಯಮ್. ಓಕೆ, ಇಲ್ಲಿ ಇಥಿಕ್ಸ್ ಬರ್ತದೆ, ಮಾರಲ್ ವ್ಯಾಲ್ಯೂಸು. ನೀವು ಯಾರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ, ಮನುಷ್ಯರಿಗ ಅಥವಾ ಕಲೆಗ? ಇಲ್ಲಿ ಯಾವುದು ಹೆಚ್ಚು, ಕಲೆ ಹೆಚ್ಚ, ಮನುಷ್ಯ ಹೆಚ್ಚ? ಈ ರೀತಿ ಒಂದು, ಓಕೆ, ಒಂದು ರೀತಿಯಿಂದ ನೋಡಿದ್ರೆ, ಸೊ ಲಿಂಡಾ ಪಾಸ್ಟನ್ ಅವ್ರು ಏನು ಹೇಳ್ತಾರೆ, ಕಲೆ ಮತ್ತು ಮನುಷ್ಯ, ವಯಸ್ಸಾದ ಮಹಿಳೆ ಇರ್ಬೋದು, ಯಾವುದೇ ಮನುಷ್ಯ ಇರ್ಬೋದು, ಓಕೆ, ಈ ಪ್ರಕೃತಿ, ಸೀಸನ್ನು, ಇದೆಲ್ಲ ಆಲ್ಮೋಸ್ಟ್ ಒಂದೇ ಇರುತ್ತೆ ಅಂಥೇಳಿ ಮಾರ್ಮಿಕವಾಗಿ ಹೇಳ್ತಾರೆ. ನಾವು ಮಕ್ಕಳಿಗೆ ಕ್ವೆಶನ್ ಕೇಳಿದ್ರೆ ಅವರು ಇಷ್ಟು ಡೀಪಾಗಿ ಅರ್ಥ ಆಗಲ್ಲ ಅವರಿಗೆ. ಓಕೆ, ಅವರಿಗೆ ಇದ್ಯಾವುದನ್ನು ಸೀರಿಯಸ್ ಆಗಿ ವಿಚಾರ ಮಾಡೋ ಒಂದು ವಯಸ್ಸಲ್ಲಿ ಅವ್ರು ಇರಲ್ಲ, ಅದಕ್ಕೆ ಅವರಿಗಿದು ಅರ್ಥ ಆಗಲ್ಲ ಅಂಥೇಳಿ ಹೇಳ್ತಾರೆ. ಓಕೆ, ಸೊ ರೀಡ್ ದ ಪೋಯಮ್ ಒನ್ಸ್ ಆರ್ ಟ್ವೈಸ್ and understand the new words, write down the meanings. Okay, read the summary in Kannada and English as well, and read all the question answers. Definitely you will understand the whole concept of the poem. Okay, so if you have any issues, please write down in the comment. If you not yet subscribe my channel, please subscribe and share to your friends and like. Okay, so thank you very much. Keep studying. Take care. Thank you.